ನ್ಯೂಸ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಮಹಾರಾಷ್ಟ್ರ ಸರ್ಕಾರ ಪತನವಾಗುವುದು ಖಚಿತಾನಾ? ಸಿಎಂ ಉದ್ಧವ್ ಠಾಕ್ರೆ ರಾಜೀನಾಮೆ ಕೊಡುವುದು ಫಿಕ್ಸಾ? ಈವರೆಗೂ ಶಿವಸೇನೆಗೆ ಕೈಕೊಟ್ಟ ಶಾಸಕರಾದರೂ ಎಷ್ಟು? ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ರೆಬೆಲ್ಸ್ ಶಿವಸೇನೆಯ ರೆಬೆಲ್ ಶಾಸಕರು ಅಕ್ಷರಶಃ ಅಘಾಡಿ ಸರ್ಕಾರವನ್ನ ಗಡಗಡ ಅಂತ ಅಲುಗಾಡಿಸುತ್ತಿದ್ದಾರೆ. ಶಿವಸೇನೆಯ ಶಾಸಕರು ಬಂಡಾಯ ವೇಳುತ್ತಲೇ ಉದ್ಧವ್ ನೇತೃತ್ವದ ಮಹಾರಾಷ್ಟ್ರ ಸರ್ಕಾರದ ಸ್ಥಿತಿ ಡೋಲಾಯಮಾನವಾಗಿದೆ. ಇಡೀ ಸರ್ಕಾರದ ಭವಿಷ್ಯ, ಉದ್ಧವ್ ಮುಖ್ಯಮಂತ್ರಿ ಪಟ್ಟ ಎಲ್ಲವೂ ರೆಬೆಲ್ ಶಾಸಕರ ಕೈಯಲ್ಲಿದೆ. ಏಕನಾಥ್ ಶಿಂದೆಯ ರಾಜಕೀಯ ದಾಳಕ್ಕೆ ಅಘಾಡಿ ನಾಯಕರು ಕಂಗಾಲಾಗಿದ್ದಾರೆ. ಮಹಾಮೈತ್ರಿ ಸರ್ಕಾರದಲ್ಲಿ ಬಿರುಗಾಳಿ ಬೀಸಿದ್ದು ಸಿಎಂ ಉದ್ಧವ್ ಠಾಕ್ರೆ ಕುರ್ಚಿ ಅಲುಗಾಡ್ತಾ ಇದೆ. ಹೀಗಾಗಿ ಉದ್ಧವ್ ಠಾಕ್ರೆ ರಾಜೀನಾಮೆ ನೀಡುವುದು ಬಹುತೇಕ ಖಚಿತವಾಗಿದೆ. ಇದರ ಬೆನ್ನಲ್ಲೇ ಉದ್ಧವ್ ಠಾಕ್ರೆ ಸರ್ಕಾರಿ ನಿವಾಸ ಖಾಲಿ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕ್ಷಣಕ್ಕೂ ರೋಚಕ ಬೆಳವಣಿಗೆಗಳು ನಡೀತಾ ಇದೆ. ಸಿಎಂ ಉದ್ಧವ್ ಠಾಕ್ರೆ ರಾಜೀನಾಮೆಗೆ ಸಿದ್ಧವಾಗಿದ್ದಾರೆ. ಮಾತುಶ್ರೀ ನಿವಾಸಕ್ಕೆ ಉದ್ಧವ್ ಸ್ಥಳಾಂತರಗೊಂಡಿದ್ದಾರೆ. ಏಕನಾಥ್ ಶಿಂದೆ ರೆಬೆಲ್ ಆಗಿದ್ದರಿಂದಾಗಿ ಅಘಾಡಿ ಸರ್ಕಾರದಲ್ಲಿ ದಿನೇ ದಿನೇ ಬಂಡೆದ್ದಂತಹ ಶಾಸಕರ ಪಟ್ಟಿ ಬೆಳೀತಾನೆ ಇದೆ. ಹೀಗಾಗಿ ಉದ್ಧವ್ ಠಾಕ್ರೆ ಬಣದ ಶಾಸಕರ ಸಂಖ್ಯೆ 18ಕ್ಕೆ ಕುಸಿದಿದೆ. ಗುವಾಹಟಿಗೆ ಶಿವಸೇನೆಯ 4 ಶಾಸಕರು ಹಾರಿದ್ದಾರೆ. ಇದೀಗ ಶಿವಸೇನೆಯ ರೆಬೆಲ್ ಶಾಸಕರ ಸಂಖ್ಯೆ 37ಕ್ಕೆ ಹೆಚ್ಚಿದೆ. ಕ್ಷಣಕ್ಕೂ ಏಕನಾಥ್ ಶಿಂದೆ ಬಣದ ಬಲ ಹೆಚ್ಚುತ್ತಾ ಇದೆ. ಪಕ್ಷಾಂತರ ನಿಷೇಧ ಕಾಯ್ದೆ ಕ್ರಮ ಕೈಗೊಳ್ಳಲು ಸಮಸ್ಯೆಯಾಗಿದೆ. 2/3 ಶಾಸಕರು ಪಕ್ಷ ತೊರೆದರೆ ಕಷ್ಟವಾಗಲಿದೆ. ಮಹಾರಾಷ್ಟ್ರದಲ್ಲಿ ಭಾರೀ ರಾಜಕೀಯ ಹೈಡ್ರಾಮಾ ನಡೀತಾ ಇದ್ದು, ಮಹಾರಾಷ್ಟ್ರ ಸಿಎಂ ಉದ್ಧವ್ ಠಾಕ್ರೆ ಫೇಸ್ಬುಕ್ ಲೈವ್ ಬಂದಿದ್ರು. ಈ ವೇಳೆ ಮಾತನಾಡಿದಂತಹ ಸಿಎಂ, ನಿಮ್ಮ ಕಾರ್ಯವೈಖರಿ ಸರಿಯಿಲ್ಲವೆಂದರೆ ರಾಜೀನಾಮೆಗೆ ಸಿದ್ಧನಿರುವೆ. ಶಿವಸೇನೆ ಶಾಸಕರು ಹೇಳಿದ್ರೆ ರಾಜೀನಾಮೆ ನೀಡ್ತಾ ಇದೆ. ರಾಜೀನಾಮೆ ಪತ್ರ ಬರೆದಿಟ್ಟಿದ್ದೇನೆ. ನೀವೆಲ್ಲರೂ ಇಲ್ಲಿಗೆ ಬನ್ನಿ. ನಾವೆಲ್ಲರೂ ಒಟ್ಟಿಗೆ ತೆರಳಿ ರಾಜ್ಯಪಾಲರಿಗೆ ರಾಜೀನಾಮೆ ನೀಡೋಣ. ನೀವು ಎಲ್ಲೋ ಕುಳಿತು ಉದ್ಧವ್ ಠಾಕ್ರೆ ಸರಿಯಿಲ್ಲವೆಂದರೆ ಒಪ್ಪೋದಿಲ್ಲ ಅಂತ ಉದ್ಧವ್ ಠಾಕ್ರೆ ಹೇಳಿದ್ದಾರೆ. ಇನ್ನು ನಾನು ಅನಿರೀಕ್ಷಿತವಾಗಿ ಸಿಎಂ ಹುದ್ದೆಗೆ ಬಂದಿದ್ದೇನೆ. ಯಾವುದೇ ಹುದ್ದೆ ಶಾಶ್ವತವಲ್ಲ. ನನಗೆ ಶಿವಸೇನೆ ಸಂಘಟನೆ ಮುಖ್ಯ ಅಂತ ಉದ್ಧವ್ ಠಾಕ್ರೆ ಬೇಸರದಿಂದಲೇ ಹೇಳಿದ್ರು. ಇನ್ನು ಶಿವಸೇನೆಯ ಕೆಲವು ಶಾಸಕರು ಎಲ್ಲಿ ಹೋಗಿದ್ದಾರೆ ಅದು ನನಗೆ ಬೇಕಿಲ್ಲ. ಶಿವಸೇನೆ ಕಾರ್ಯಕರ್ತರು ನಮ್ಮನ್ನ ಆರಿಸಿ ಕಳಿಸಿದ್ದಾರೆ. ನಾವು ಮೊದಲು ಕೂಡ ಹಿಂದುತ್ವವಾಗಿದ್ದೇವೆ, ಈಗಲೂ ಹಿಂದೂಗಳಾಗಿದ್ದೇವೆ. ಇದು ಬಾಳಾ ಸಾಹೇಬ್ ಠಾಕ್ರೆಯವರ ಶಿವಸೇನೆ. ಶಿವಸೇನೆ ಮತ್ತು ಹಿಂದುತ್ವ ಎರಡರಲ್ಲಿ ಯಾವುದೇ ವ್ಯತ್ಯಾಸಗಳಿಲ್ಲ ಅಂತ ಉದ್ಧವ್ ಠಾಕ್ರೆ ಹೇಳಿದ್ದಾರೆ. ಸರ್ಕಾರ ಉಳಿಸಿಕೊಳ್ಳಲು ಶರದ್ ಪವಾರ್ ಕಮಲ್ನಾಥ್ ಉರುಳಿಸ್ತಾ ಇರತಕ್ಕಂಥ ದಾಳವಾದರೂ ಏನು? ಸಿಎಂ ಆಫರ್ ಕೊಟ್ಟರು ಒಲ್ಲೆ ಅಂದಿದ್ಯಾಕೆ ರೆಬೆಲ್ ಲೀಡರ್? ವಿಧಾನಸಭಾ ವಿಸರ್ಜನೆಗೆ ನಡೆದಿದ್ಯಾ ಪ್ಲಾನ್? ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಒಂದ್ ಕಡೆ ಏಕನಾಥ್ ಶಿಂದೆ ಬಣ ಸರ್ಕಾರ ಕೆಡವಲು ಸಜ್ಜಾಗಿ ನಿಂತಿದ್ರೆ, ಇನ್ನೊಂದು ಕಡೆ ಮಹಾರಾಷ್ಟ್ರ ರಾಜಕಾರಣದ ಟ್ರಬಲ್ ಶೂಟರ್ಗಳಾದ ಎನ್ಸಿಪಿಯ ಶರದ್ ಪವಾರ್ ಮತ್ತು ಕಾಂಗ್ರೆಸ್ನ ಕಮಲ್ನಾಥ್ ಅಘಾಡಿ ಸರ್ಕಾರ ಉಳಿಸಿಕೊಳ್ಳಲು ಇನ್ನಿಲ್ಲದ ಪ್ರಯತ್ನ ನಡೆಸುತ್ತಿದ್ದಾರೆ. ಹೀಗಾಗಿ ತಮ್ಮೆಲ್ಲಾ ಪಟ್ಟುಗಳನ್ನ ಉರುಳಿಸುತ್ತಿದ್ದಾರೆ. ತಮ್ಮದೇ ಪ್ಲಾನ್ಗಳನ್ನ ಹಾಕಿ ಬಿಜೆಪಿಗೆ ಶಾಕ್ ಕೊಡಲು ಶತಪ್ರಯತ್ನ ಮಾಡುತ್ತಿದ್ದಾರೆ. ಪರಿಸ್ಥಿತಿ ಕೈಮೀರ್ತಾ ಇದ್ದಂತೆ ನಾಯಕ ಉದ್ಧವ್ ಠಾಕ್ರೆ ಶರದ್ ಪವಾರ್ ಮಾತುಕತೆ ನಡೆಸಿದ್ರು. ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಬೇಡ ಅಂತ ಶರದ್ ಪವಾರ್ ಹೇಳಿದ್ದಾರೆ. ಸಂಕಷ್ಟದಲ್ಲಿರುವ ಅಘಾಡಿ ಸರ್ಕಾರವನ್ನ ಉಳಿಸಿಕೊಳ್ಳುವ ಸಲುವಾಗಿ ಅಘಾಡಿ ಸರ್ಕಾರ ಏಕನಾಥ್ ಶಿಂದೆಗೆ ಸಿಎಂ ಸ್ಥಾನದ ಆಫರ್ ಕೊಟ್ಟಿದ್ದಾರೆ. ಆದರೆ ಏಕನಾಥ್ ಈ ಆಫರ್ ಅನ್ನು ತಿರಸ್ಕರಿಸಿದ್ದಾರೆ. ಪಕ್ಷ ಮತ್ತು ಕಾರ್ಯಕರ್ತರನ್ನ ಉಳಿಸಿಕೊಳ್ಳಲು ಮೈತ್ರಿಯಿಂದ ಹೊರಬನ್ನಿ ಅಂತ ಏಕನಾಥ್ ಶಿಂದೆ ಹೇಳಿದ್ದಾರೆ. ಅಸ್ವಾಭಾವಿಕ ಮೈತ್ರಿಯಿಂದ ಹೊರಬರುವುದು ಅನಿವಾರ್ಯ. ಕಾಂಗ್ರೆಸ್ ಎನ್ಸಿಪಿ ಮೈತ್ರಿಯಿಂದ ಹೊರಬರುವಂತೆ ಒತ್ತಾಯಿಸುವ ಮೂಲಕ ಉದ್ಧವ್ ಠಾಕ್ರೆಗೆ ಏಕನಾಥ್ ಟಾಂಗ್ ಕೊಟ್ಟಿದ್ದಾರೆ. ಮಹಾರಾಷ್ಟ್ರ ರಾಜಕೀಯ ಕ್ಷಣಕ್ಕೂ ರೋಚಕ ತಿರುವು ಪಡಿತಾ ಇದ್ದು, ಬಂಡಾಯ ಶಾಸಕರ ದಾಳಿಗೆ ಮಹಾ ಅಘಾಡಿ ಪ್ರತಿತಂತ್ರ ರೂಪಿಸಿದ್ದಾರೆ. ಬಂಡಾಯ ಬಣಕ್ಕೆ ಶಿವಸೇನೆ ಚೆಕ್ಮೇಟ್ ಇಟ್ಟಿದೆ. ಅಂದ್ರೆ ಭಾರಿ ಹೈಡ್ರಾಮಾ ನಡೀತಾ ಇರುವ ಬೆನ್ನಲ್ಲೇ ಸರ್ಕಾರವನ್ನೇ ವಿಸರ್ಜನೆ ಮಾಡಲು ಸಿಎಂ ಉದ್ಧವ್ ಠಾಕ್ರೆ ಪ್ಲಾನ್ ಮಾಡಿದ್ದಾರೆ. ಇದೇ ಕಾರಣಕ್ಕೆ ಸಿಎಂ ಉದ್ಧವ್ ಸಂಪುಟ ಸಭೆ ಕರೆದಿರೋ ಸಾಧ್ಯತೆ ಇದ್ದು, ರಾಜೀನಾಮೆ ನೀಡಿ ಎಲೆಕ್ಷನ್ಗೆ ಹೋಗ್ತಾರಾ ಅಂತ ಕುತೂಹಲ ಕೆರಳಿಸಿದೆ. ಮಹಾರಾಷ್ಟ್ರ ಕಾಂಗ್ರೆಸ್ ವೀಕ್ಷಕರಾಗಿರೋ ಕಮಲ್ನಾಥ್ ವಿಧಾನಸಭೆ ವಿಸರ್ಜನೆ ವಿಚಾರವನ್ನ ತಳ್ಳಿ ಹಾಕಿದ್ದಾರೆ. ಸಿಎಂ ಉದ್ಧವ್ ಜೊತೆ ಸುದೀರ್ಘ ಚರ್ಚೆ ನಡೆಸಿದ್ದೇನೆ. ಈವರೆಗೆ ವಿಧಾನಸಭಾ ವಿಸರ್ಜನೆ ಬಗ್ಗೆ ಪ್ರಸ್ತಾಪ ಆಗಿಲ್ಲ. ವಿಧಾನಸಭಾ ವಿಸರ್ಜನೆಯ ಸಂದೇಶವೂ ಬಂದಿಲ್ಲ ಅಂತ ಮುಂಬೈನಲ್ಲಿ ಕಾಂಗ್ರೆಸ್ ವೀಕ್ಷಕ ಕಮಲ್ನಾಥ್ ಖಡಕ್ ಹೇಳ್ತಿದ್ದಾರೆ. ಇನ್ನು ಬೆಳವಣಿಗೆ ಬೆನ್ನಲ್ಲೇ ಉದ್ಧವ್ ಠಾಕ್ರೆ ರಾಜೀನಾಮೆ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದ ಸಂಜಯ್ ರಾವತ್, ಉದ್ಧವ್ ಠಾಕ್ರೆಯವರು ಅಧಿಕೃತ ನಿವಾಸವನ್ನು ತೊರೆದಿದ್ದಾರೆಯೇ ಹೊರತು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿಲ್ಲ. ಮುಖ್ಯಮಂತ್ರಿಯಾಗಿ ಠಾಕ್ರೆಯವರು ಮುಂದುವರಿಯಲಿದ್ದಾರೆ ಅಂತ ಹೇಳಿದರು.
ಏಕನಾಥ್ ಶಿಂಧೆ ಕೈಯಲ್ಲಿದೆಯಾ ಮಹಾಭವಿಷ್ಯ? ಬಂಡಾಯ ಕ್ಯಾಂಪ್ನಲ್ಲಿ ಕಾಂಗ್ರೆಸ್ ಶಾಸಕರು ಕಾಣಿಸಿಕೊಂಡ್ರ? ರೆಬೆಲ್ಸ್ ಬಳಗದ ಸಂಖ್ಯೆ ಗಂಟೆಗೂ ಹೆಚ್ಚಾಗ್ತಿದ್ಯಾ? ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಹೌದು, ಅನುಮಾನವೇ ಇಲ್ಲ. ಮಹಾರಾಷ್ಟ್ರ ಸರ್ಕಾರದ ಭವಿಷ್ಯ ಉದ್ಧವ್ ಠಾಕ್ರೆ ಕುರ್ಚಿಗೆ ಅಕ್ಷರಶಃ ಶಿವಸೇನೆಯ ಹಿರಿಯ ನಾಯಕ ಬಂಡಾಯಗಾರರ ಲೀಡರ್ ಏಕನಾಥ್ ಶಿಂಧೆ ಕೈಯಲ್ಲಿದೆ. ಯಾಕಂದ್ರೆ ಶಿವಸೇನೆಯ ರೆಬೆಲ್ ಶಾಸಕರೆಲ್ಲ ಶಿಂಧೆಯನ್ನ ತಮ್ಮ ನಾಯಕನನ್ನಾಗಿ ಘೋಷಿಸಿಕೊಂಡಿದ್ದು ಏಕನಾಥ್ ಶಿಂಧೆಯ ಮುಂದಿನ ನಡೆ ಮೇಲೆಯೇ ಸರ್ಕಾರದ ಅಳಿವು ಉಳಿವು ನಿಂತಿದೆ. ಇನ್ನು ಬಂಡಾಯ ಕ್ಯಾಂಪ್ನಲ್ಲಿ ಕಾಂಗ್ರೆಸ್ನ 3 ಶಾಸಕರು ಇದ್ದಾರಾ ಅನ್ನೋ ಅನುಮಾನ ಕೂಡ ಶುರುವಾಗಿದೆ. ಯಾಕಂದ್ರೆ ಕಮಲ್ನಾಥ್ ಕರೆದಿದ್ದಂತಹ ಶಾಸಕರ ಸಭೆಗೆ 3 ಗೈರಾಗಿದ್ರು. ಅಂದ್ರೆ ಸಭೆಗೆ 44 ಶಾಸಕರ ಪೈಕಿ 41 ಮಂದಿ ಭಾಗಿಯಾಗಿದ್ರು. ಇನ್ನು ಬಿಜೆಪಿ ಹಣ ತೋಳ್ಬಲದ ಶಕ್ತಿ ತೋರಿಸಲು ಶುರು ಮಾಡಿದೆ. ಸಂವಿಧಾನದ ವಿರುದ್ಧ ಹಣ ತೋಳ್ಬಲ ಪ್ರದರ್ಶಿಸ್ತಾ ಇದೆ. ನಾನು ಇಂಥದ್ದನ್ನೆಲ್ಲ ಸಾಕಷ್ಟು ನೋಡಿದ್ದೇನೆ. ಶಿವಸೇನೆ ಜೊತೆ ನಮ್ಮ ಒಗ್ಗಟ್ಟು ಮುಂದುವರಿಯಲಿದೆ ಅಂತ ಕಾಂಗ್ರೆಸ್ ಶಾಸಕರ ಸಭೆ ಬಳಿಕ ಕಮಲ್ನಾಥ್ ಬಿಜೆಪಿಗೆ ತಿರುಗೇಟು ಕೊಟ್ಟಿದ್ದಾರೆ. ಈ ನಡುವೆ ಗುಜರಾತ್ನ ಹೋಟೆಲ್ನಲ್ಲಿದ್ದ ಶಿವಸೇನೆ ರೆಬೆಲ್ ಶಾಸಕರನ್ನ ಅಸ್ಸಾಂನ ಗುವಾಹಟಿಗೆ ಶಿಫ್ಟ್ ಮಾಡಲಾಗಿದೆ. ಸದ್ಯ ಈ ಎಲ್ಲಾ ಶಾಸಕರು ಗುವಾಹಟಿಯಲ್ಲಿ ತಂಗಿದ್ದು ಮುಂದಿನ ನಡೆ ಇನ್ನೂ ಕೂಡ ನಿಗೂಢವಾಗಿದೆ. ಈ ನಡುವೆ ಬಂಡಾಯ ಶಾಸಕರ ಕ್ಯಾಂಪ್ನಲ್ಲೂ ಬಿರುಕು ಬಿದ್ದಂತೆ ಕಾಣ್ತಾ ಇದೆ. ಶಿವಸೇನೆ ಶಾಸಕ ನಿತಿನ್ ದೇಶ್ಮುಖ್ ರೆಬೆಲ್ ಕ್ಯಾಂಪ್ ತೊರೆದು ಗುವಾಹಟಿಗೆ ಶಿಫ್ಟ್ ಆಗೋ ಮುನ್ನವೇ ಮಹಾರಾಷ್ಟ್ರಕ್ಕೆ ಬಂದಿಳಿದಿದ್ದಾರೆ. ಅಲ್ಲದೆ ನನ್ನನ್ನ ಕಿಡ್ನಾಪ್ ಮಾಡಲಾಗಿತ್ತು ಅಂತ ಆರೋಪ ಮಾಡಿದ್ದಾರೆ. ಮಹಾರಾಷ್ಟ್ರದ ಬಿಜೆಪಿ ಪಾಳ್ಯದಲ್ಲಿ ಈಗಾಗಲೇ ಸಂತಸದ ವಾತಾವರಣವಿದೆ. ಆಪರೇಷನ್ ಕಮಲ ಸಕ್ಸಸ್ ಆಯಿತು ಎಂಬಂತೆ ಜಿಲ್ಲೆಗಳಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಿದ್ದಾರೆ. ಶಿವಸೇನೆಯ ಶಾಸಕರ ಬಂಡಾಯದ ಕ್ರೆಡಿಟ್ ಮಾಜಿ ಸಿಎಂ ದೇವೇಂದ್ರ ಫಡ್ನವೀಸ್ಗೆ ಸಲ್ಲುತ್ತೆ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಮಾಜಿ ಸಿಎಂ ದೇವೇಂದ್ರ ಫಡ್ನವೀಸ್ ಮುಖದಲ್ಲಿ ಮಂದಹಾಸ ಮೂಡಿದೆ. ಸರ್ಕಾರಕ್ಕೆ ಬಹುಮತ ಇಲ್ಲ ಅಂತ ರಾಜ್ಯಪಾಲರಿಗೆ ದೂರು ಸಲ್ಲಿಸಲು ಬಿಜೆಪಿ ಪ್ಲಾನ್ ಮಾಡ್ತಿರಬಹುದು. ಆಗ ರಾಜ್ಯಪಾಲರು ಸಿಎಂಗೆ ಬಹುಮತ ಸಾಬೀತುಪಡಿಸಲು ಸೂಚಿಸುತ್ತಾರೆ. ಒಂದ್ ವೇಳೆ ಬಹುಮತ ಸಾಬೀತುಪಡಿಸಲಾಗದಿದ್ದರೆ ಸಿಎಂ ಉದ್ಧವ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕಾಗುತ್ತೆ. ಆಗ ಬಿಜೆಪಿ ರಾಜ್ಯಪಾಲರ ಬಳಿ ಪರ್ಯಾಯ ಸರ್ಕಾರಕ್ಕೆ ಹಕ್ಕು ಮಂಡನೆ ಮಾಡಬಹುದು. ರೆಬೆಲ್ ಶಾಸಕರು ಪಕ್ಷೇತರರ ಬೆಂಬಲದೊಂದಿಗೆ ಸರ್ಕಾರ ರಚಿಸಿ ವಿಧಾನಸಭೆಯಲ್ಲಿ ಬಿಜೆಪಿ ಬಹುಮತ ಸಾಬೀತುಪಡಿಸಬೇಕು. ಈ ಎಲ್ಲಾ ಲೆಕ್ಕಾಚಾರದಲ್ಲಿ ಸದ್ಯ ಬಿಜೆಪಿ ನಾಯಕರು ಇದ್ದಂತೆ ಕಾಣ್ತದೆ. ಇವತ್ತು ಇಡಿ ವಿಚಾರಣೆಗೆ ಹಾಜರಾಗ್ತಾರಾ ಸೋನಿಯಾ ಗಾಂಧಿ? ಬೆಳಗಾವಿಯಲ್ಲಿ ಎಂಇಎಸ್ ತೆಗೆದಿರುವಂತಹ ಹೊಸ ಕಿರಿಕಾದ್ರೂ ಏನು? ರಾಜ್ಯದಲ್ಲಿ ಕೆಲ ಜಿಲ್ಲೆಗಳಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗಿದೆಯಾ ಅಂತ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಹಲವು ಶಿಕ್ಷಣ ಸಂಸ್ಥೆಗಳ ಮೇಲೆ ಐಟಿ ರೇಡ್ ನಡೆದಿದೆ. ಶ್ರೀಕೃಷ್ಣ ದೇವರಾಯ ಶಿಕ್ಷಣ ಸಂಸ್ಥೆ, ರೇವಾ ವಿವಿ ಸೇರಿದಂತೆ ನಗರದ ಹಲವು ಶಿಕ್ಷಣ ಸಂಸ್ಥೆಗಳ ಮೇಲೆ ಐಟಿ ದಾಳಿ ನಡೆದಿದೆ. ಕರ್ನಾಟಕ ಗೋವಾ ವಲಯದ ಅಧಿಕಾರಿಗಳ ಟೀಮ್ ಸರಿಸುಮಾರು 70 ವಾಹನಗಳನ್ನು ಬಳಸಿಕೊಂಡು ಖಾಸಗಿ ವಿಶ್ವವಿದ್ಯಾಲಯಗಳ ಮೇಲೆ ದಾಳಿ ನಡೆಸಿದೆ. ಶಿಕ್ಷಣ ಸಂಸ್ಥೆಗಳಲ್ಲಿ ಆದಾಯ ತೆರಿಗೆ ಅಧಿಕಾರಿಗಳು ದಾಖಲೆ ಪರಿಶೀಲನೆ ಮಾಡುತ್ತಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಹಗರಣದಿಂದಾಗಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಇವತ್ತು ಸೋನಿಯಾ ಗಾಂಧಿ ವಿಚಾರಣೆ ಇರೋದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಕೊರೋನಾ ಸೋಂಕಿಗೆ ತುತ್ತಾಗಿ ಚಿಕಿತ್ಸೆ ಪಡೆದು ಸೋನಿಯಾ ಗಾಂಧಿ ಡಿಸ್ಚಾರ್ಜ್ ಆಗಿದ್ದಾರೆ. ಈಗಾಗಲೇ ಜೂನ್ 23 ಅಂದ್ರೆ ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಇಡಿ ಸಮನ್ಸ್ ಕೊಟ್ಟಿದೆ. ಆದರೆ ಸೋನಿಯಾ ಗಾಂಧಿ ಇಡಿಗೆ ಪತ್ರ ಬರೆದಿದ್ದು ಅನಾರೋಗ್ಯದ ಕಾರಣ ಹೇಳಿ ಇಂದಿನ ವಿಚಾರಣೆಗೆ ವಿನಾಯಿತಿ ಕೋರಿದ್ದಾರೆ. ಹಾಸನ ಜಿಲ್ಲೆಯ ಹಲವೆಡೆ ಇಂದು ಬೆಳಗ್ಗೆ 4:38 ವೇಳೆಗೆ ಭೂಮಿ ಕಂಪಿಸಿದ ಅನುಭವ ಆಗಿದೆ. ಅರಕಲಗೂಡು ತಾಲೂಕಿನ ಮುದ್ದನಹಳ್ಳಿ, ಅರಕಲಗೂಡು ಪಟ್ಟಣ, ಹನಿಮಾರನಹಳ್ಳಿ, ಕಾರಳ್ಳಿ ಗ್ರಾಮಗಳಲ್ಲಿ ಹಾಗೂ ಹೊಳೆನರಸೀಪುರ ತಾಲೂಕಿನಲ್ಲಿ ಭೂಮಿ ಕಂಪಿಸಿದ ಅನುಭವ ಆಗಿದ್ದು ನಿದ್ರೆಯಲ್ಲಿದ್ದ ಜನ ಕೂಡಲೇ ಮನೆಗಳಿಂದ ಹೊರಗೆ ಓಡಿ ಬಂದಿದ್ದಾರೆ. ಸದ್ಯ ಈ ಘಟನೆಯಿಂದ ಜನರಿಗೆ ತೀವ್ರ ಆತಂಕ ಶುರುವಾಗಿದೆ. ಮಂಡ್ಯದಲ್ಲಿ ದಿನೇ ದಿನೇ ಚಿರತೆ ದಾಳಿ ಹೆಚ್ಚಾಗ್ತಾ ಇದೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಬೇಬಿ ಬೆಟ್ಟದ ಶ್ರೀ ರಾಮಯೋಗೇಶ್ವರ ಮಠದಲ್ಲಿ ಚಿರತೆಯೊಂದು ಪ್ರತ್ಯಕ್ಷವಾಗಿದೆ. ಮಠಕ್ಕೆ ನುಗ್ಗಿದ ಚಿರತೆ ನಾಯಿಯ ಮರಿಯನ್ನ ಕಚ್ಕೊಂಡು ಹೋಗಿದೆ. ಚಿರತೆ ಬಂದು ಹೋಗಿರುವಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈಗಾಗಲೇ 6-7 ಮರಿಗಳನ್ನ ಚಿರತೆ ಕೊಂದು ಹಾಕಿದ್ದು ಜನರಲ್ಲಿ ಆತಂಕ ಮನೆ ಮಾಡಿದೆ. ಅರಣ್ಯ ಅಧಿಕಾರಿಗಳು ನಮ್ಮ ಬಳಿ ಒಂದೇ ಒಂದು ಬೋನ್ ಇರುವುದು ಅಂತ ಸಬೂಬು ಹೇಳಿ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಅಂತ ಸ್ಥಳೀಯರು ಆರೋಪ ಮಾಡುತ್ತಿದ್ದಾರೆ.
ಹೀರೆಕಾಯಿಯಲ್ಲಿ ಡಿಫರೆಂಟ್ ಡಿಸೈನ್ಗಳು. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ಹಲವಾಗಲು ಗ್ರಾಮದ ರೈತ ಮಹೇಂದ್ರ ಎಂಬುವರು ಜಮೀನಿನಲ್ಲಿ ಅಪರೂಪದ ಘಟನೆ ನಡೆದಿದೆ. ಮಹೇಂದ್ರ ಅವರು ಹೀರೆಕಾಯಿ ಬೆಳೆ ಬೆಳೆದಿದ್ದು ಈ ತರಕಾರಿಯಲ್ಲಿ ಹಾವು, ಗಿಳಿ, ಬಾತುಕೋಳಿ ಹೀಗೆ ಹಲವಾರು ಆಕೃತಿಯಲ್ಲಿ ಹೀರೆಕಾಯಿ ಬೆಳೆದಿವೆ. ಈ ಅಪರೂಪದ ಘಟನೆಯನ್ನು ನೋಡಲು ಅಕ್ಕಪಕ್ಕದ ಗ್ರಾಮದ ಜನ ಮಹೇಂದ್ರ ಅವರ ಜಮೀನಿಗೆ ಬರ್ತಿದ್ದಾರಂತೆ. ರಣಜಿ ಪಂದ್ಯದ ವೇಳೆ ಆರ್ಸಿಬಿ ಘೋಷಣೆ ಮೊಳಗಿದ್ದಾದ್ರೂ ಎಲ್ಲಿ? ವಾಷಿಂಗ್ಟನ್ ಸುಂದರ್ ಇಂಗ್ಲಿಷ್ ಕೌಂಟಿ ಕ್ರಿಕೆಟ್ ಕ್ಲಬ್ ಜೊತೆ ಮಾಡಿಕೊಂಡಂತಹ ಒಪ್ಪಂದವಾದ್ರೂ ಏನು? ಶ್ರೀಲಂಕಾ ವಿರುದ್ಧದ ಸರಣಿಗೆ ಭಾರತ ಮಹಿಳೆ ಹೇಗೆ ಸಿದ್ಧವಾಗಿದೆ ಅಂತ ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮುಂದಿನ ತಿಂಗಳು ನಡೆಯಲಿರುವ ಶ್ರೀಲಂಕಾ ವಿರುದ್ಧದ 2 ಪಂದ್ಯಗಳ ಟೆಸ್ಟ್ ಸರಣಿಗೆ ಪಾಕ್ ತಂಡ ಪ್ರಕಟಗೊಂಡಿದೆ. ಈ ತಂಡದಲ್ಲಿ ಲೆಗ್ ಸ್ಪಿನ್ನರ್ ಯಾಸಿರ್ ಶಾ ಕಾಣಿಸಿಕೊಂಡಿದ್ದಾರೆ. ಕಳೆದ ವರ್ಷ ಗಾಯಕ್ಕೀಡಾಗಿದ್ದ ಯಾಸಿರ್ ಸುದೀರ್ಘ ಕಾಲ ತಂಡದಿಂದ ಹೊರಗಿದ್ರು. 36ರ ಹರಿಯದ ಯಾಸಿರ್ 11 ತಿಂಗಳ ಹಿಂದೆ ವೆಸ್ಟ್ ಇಂಡೀಸ್ ವಿರುದ್ಧ ಕಡೆಯ ಟೆಸ್ಟ್ ಪಂದ್ಯ ಆಡಿದ್ರು. ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ 2022ರ ರಣಜಿ ಟ್ರೋಫಿ ಫೈನಲ್ ಪಂದ್ಯ ನಡೆಯುತ್ತಿದೆ. ಮಧ್ಯಪ್ರದೇಶ ಮತ್ತು ಮುಂಬೈ ತಂಡಗಳು ಫೈನಲ್ ಪಂದ್ಯದಲ್ಲಿ ಕಾದಾಡುತ್ತಿವೆ. ಈ ಪಂದ್ಯದ ವೇಳೆ ಅಭಿಮಾನಿಗಳಿಗೆ ಉಚಿತ ಪ್ರವೇಶ ನೀಡಲಾಗಿತ್ತು. ಹೀಗಾಗಿ ಸ್ಟೇಡಿಯಂ ಗ್ಯಾಲರಿ ತುಂಬಿದ್ದ ಪ್ರೇಕ್ಷಕರು ಪಂದ್ಯದ ವೇಳೆ ಆರ್ಸಿಬಿ ಘೋಷಣೆ ಕೂಗಿದ್ದು ಗಮನ ಸೆಳೆದಿದೆ. ಚಿನ್ನಸ್ವಾಮಿ ಆರ್ಸಿಬಿಯ ಹೋಮ್ ಗ್ರೌಂಡ್ ಆಗಿದ್ದರಿಂದ ರಣಜಿ ಪಂದ್ಯದ ವೇಳೆಯೂ ಅಭಿಮಾನಿಗಳು ಆರ್ಸಿಬಿ ತಂಡವನ್ನ ನೆನಪಿಸಿಕೊಂಡ್ರು. ಐಸಿಸಿ ನೂತನ ರ್ಯಾಂಕಿಂಗ್ ಪಟ್ಟಿ ಪ್ರಕಟವಾಗಿದೆ. ಇದರಲ್ಲಿ ಆಲ್ರೌಂಡರ್ನಲ್ಲಿ ಬಾಂಗ್ಲಾದೇಶದ ಶಕೀಬ್ ಅಲ್ ಹಸನ್ ಅದ್ಭುತ ಸಾಧನೆಗಾಗಿ ಗುರುತಿಸಿಕೊಂಡಿದ್ದಾರೆ. ಐಸಿಸಿ ನೂತನ ರ್ಯಾಂಕಿಂಗ್ನ 3 ಮಾದರಿಗಳಲ್ಲಿ ಆಲ್ರೌಂಡರ್ಗಳಲ್ಲಿ ಶಕೀಬ್ ಟಾಪ್ 5 ಒಳಗೆ ಸ್ಥಾನವನ್ನ ಪಡೆದಿದ್ದಾರೆ. ಇದರಲ್ಲಿ ಟೆಸ್ಟ್ ಮತ್ತು ಟಿ20ಯಲ್ಲಿ ಶಕೀಬ್ ದ್ವಿತೀಯ ಸ್ಥಾನದಲ್ಲಿದ್ದರೆ ಏಕದಿನದಲ್ಲಿ ಅಗ್ರ ಸ್ಥಾನದಲ್ಲಿದ್ದಾರೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡ ಶ್ರೀಲಂಕಾ ವಿರುದ್ಧ ಸೀಮಿತ ಓವರ್ಗಳ ಸರಣಿಗೆ ರೆಡಿಯಾಗಿದೆ. ಜೂನ್ 23ರಿಂದ ಜುಲೈ 7ರವರೆಗೆ ಈ ಸರಣಿ ನಡೆಯಲಿದೆ. ಸರಣಿಯ 3 ಟಿ20 ಪಂದ್ಯಗಳು ಮತ್ತು 3 ಏಕದಿನ ಪಂದ್ಯಗಳನ್ನು ಒಳಗೊಂಡಿದೆ. ಮಹಿಳಾ ತಂಡಕ್ಕೆ 3 ಕ್ರಿಕೆಟ್ ಮಾದರಿಗಳಲ್ಲಿ ನಾಯಕಿಯಾಗಿ ಹೆಸರಿಸಲ್ಪಟ್ಟ ಹರ್ಮನ್ ಪ್ರೀತ್ ಕೌರ್ ಈ ಸರಣಿಯ ವೇಳೆ ತಂಡವನ್ನ ಮುನ್ನಡೆಸಲಿದ್ದಾರೆ. ಟೀಂ ಇಂಡಿಯಾದ ಬ್ಯಾಟಿಂಗ್ ಆಲ್ರೌಂಡರ್ ವಾಷಿಂಗ್ಟನ್ ಸುಂದರ್ ಇಂಗ್ಲಿಷ್ ಕೌಂಟಿ ಕ್ರಿಕೆಟ್ ಕ್ಲಬ್ ಜೊತೆ ಒಪ್ಪಂದವನ್ನ ಮಾಡಿಕೊಂಡಿದ್ದಾರೆ. ಕೌಂಟಿ ತಂಡ ಲ್ಯಾನ್ಸೆಶೈರ್ಗೆ ಸುಂದರ್ ಸಹಿ ಹಾಕಿದ್ದಾರೆ. 2022ರ ಐಪಿಎಲ್ ಟೂರ್ನಿಯ ಮಧ್ಯದಲ್ಲಿ ಗಾಯಕ್ಕೀಡಾಗಿದ್ದ ಸುಂದರ್ ಈಗ ಚೇತರಿಸಿಕೊಂಡಿದ್ದಾರೆ.